ಸರ್ ಆಕ್ಚುಲಿ ಈಗ ಅಮ್ಮನ ಹೆಜ್ಜೆಗೆ ಹಸಿರು ಹೆಜ್ಜೆ ಅಂತ ಶುರು ಮಾಡಿದಿರಲ್ಲ, ಅದು ಕುಮಾರ ಪಾರ್ಕಿಗೆ ಮಾತ್ರ ಸೀಮಿತ ಆಗಿರುತ್ತಾ ಅಥವಾ ಹೇಗೆ ಸರ್? ಯಾಕಂದ್ರೆ ಆ ಪದ ಕೇಳಿದಾಗ ನಮ್ಗೆ ಅಮ್ಮ ನಡೆದಿದ್ದಾರಿಲೆಲ್ಲ ಹಸಿರಾಗಿರ್ಬೇಕು ಅನ್ನೋದು ನಮಗೆ ಫೀಲ್ ಆಗುತ್ತೆ. ಸದ್ಯಕ್ಕೆ ಕಲಾವಿದನಾಗಿ ಇಷ್ಟು ಮಾಡಬಲ್ಲಮ್ಮ, ರಾಜಕೀಯಕ್ಕೆ ಎಂಟರ್ ಆದಾಗ ಬೇರೆ ಎಲ್ಲ ಮಾಡೋಣ. ಎಲ್ಲ ಕಡೆ ಇವಾಗ ಇಷ್ಟೇ ಇರೋದು ನನ್ನ ಹತ್ರ. ಬಟ್ ಎಲ್ಲಿವರೆಗೆ ಕೈ ಹಾಕಕ್ಕಾಗುತ್ತೋ ನಾನು ಹಾಕಿದ್ದೀನಿ, ಮಾಡ್ತಾ ಇರ್ತೀನಿ. ಅಂಡ್ ಹಾಗಂತ ಇಲ್ಲೇ ಸೀಮಿತ ಅಂತ ಹೇಳ್ತಿಲ್ಲ. ದೇ ಅಪ್ರೋಚ್ ಮೀ, ಹೀಗಿದೆ ಒಂದು ಜಾಗ ನಮ್ಗಾಗುತ್ತೆ ಒಳ್ಳೇದಾಗುತ್ತೆ ಅನ್ಬಿಟ್ಟು ಅಂತ. ಸೊ ಹಾಗಿರೋದ್ರಿಂದ ಫಸ್ಟ್ ಸ್ಟೆಪ್ ಇಸ್ ದಟ್. ಅಂಡ್ ಆಸ್ ಐ ಟೋಲ್ಡ್ ಯು, ಇದು ಕಂಪ್ಲೀಟ್ಲಿ ನಾನೇ ಮಾಡ್ತಾ ಇರೋದ್ರಿಂದ ಐ ಡೋಂಟ್ ಹ್ಯಾವ್ ಎನಿ ಸಪೋರ್ಟ್ ಸಿಸ್ಟಮ್ ಕಮಿಂಗ್ ಫ್ರಮ್ ಔಟ್ಸೈಡ್. I would love to do as much as I can when it comes to my mother, and in her name any social activity, I will not hesitate to do anything. I will not. ಸರ್, ಈಗ ನೀವು ಅಮ್ಮನ ಹೆಜ್ಜೆ ಹಸಿರು ಹೆಜ್ಜೆ ಅಂತ ಹೇಳಿದ್ರಿ. ಈಗ ನನ್ನ ಕೈಲಿ ಕಲಾವಿದನಾಗಿ ಎಷ್ಟು ಮಾಡ್ಬೇಕು ಅಷ್ಟು ಸಾಧ್ಯ ಅಂತ ಹೇಳ್ತೀರಾ. ರಾಜಕೀಯಕ್ಕೆ ಬಂದ್ರೆ ಮುಂದೆ ನೋಡೋಣ ಅಂತಿದ್ದೀರಾ. ರಾಜಕೀಯಕ್ಕೆ ಏನಾದ್ರು ಬರೋ ಪ್ಲಾನ್ ಇದೆಯಾ? ಗೊತ್ತಿಲ್ಲ. ಆ ರೀತಿ ಯೋಚನೆ ಏನಾದ್ರು ಇದೆಯಾ? ಯೋಚನೆ ಇಲ್ಲ, ಅವಾಗ ಯೋಚನೆ ಬರಂಗ್ ಮಾಡ್ತಾ ಇರ್ತಾರೆ ಕೆಲವರು. ಯಾರೋ ಬಿಡಿ. ಇಲ್ಲ, ಸಿದ್ದರಾಮಯ್ಯ ಅವ್ರ ಪಾಪ ಅವ್ರಿಗೆ ಆಲ್ರೆಡಿ ಅವ್ರದೇ ತಲೆನೋವುಗಳು ತುಂಬಾ ಇದೆ, ನನ್ನನ್ನು ಸೇರ್ಸ್ಕೊಂಡು ಯಾಕೆ ಅವ್ರಿಗೆ. ನೋ ವಿ ಹ್ಯಾಡ್ ಅ ವೆರಿ ಬ್ಯೂಟಿಫುಲ್ ಚಾಟ್. ಸಿದ್ದರಾಮಯ್ಯ ಅವ್ರಿಗೆ ನಾನು ಫಸ್ಟೇ ಹೇಳಿದ್ದೀನಿ, ನನಗೆ ಅವ್ರ ಮೇಲೆ ಬಹಳ ಅಪಾರವಾದ ಗೌರವ ಇದೆ. ಕಾರಣ ಏನಂತಂದ್ರೆ, ಬೇರೆ ಯಾವ ಕೆಲ್ಸಕ್ಕೂ ನಾನು ಅವ್ರ ಹತ್ರ ಹೋಗಿಲ್ಲಮ್ಮ. ಹೋಗಿರೋದು ಏನಕ್ಕಂದ್ರೆ, ನಮ್ದು ಯಾವ್ದೋ ಒಂದು ಚಿಕ್ಕ ಕಾರ್ಯಕ್ರಮ ಇರಲಿ, ಯಾವ್ದೋ ಕ್ರಿಕೆಟ್ ಇರಲಿ, ನೀವು ನೋಡಿರ್ತೀರಿ ನಾನು KCC ಮಾಡಿದಾಗ, ಮೊದಲನೇ ಸಾರಿ ಮಾಡಿದಾಗ ಅಲ್ಲಿವರೆಗೆ ಬಂದು ಫ್ಲಾಗ್ ಹಾಯಿಸ್ಟ್ ಮಾಡಿಕೊಟ್ಟು, ಅಂಡ್ ಯಾವಾಗ್ಲೂ ಅವ್ರ ಮನೆ ಹತ್ರ ಅವ್ರ ಗೃಹಕ್ಕೆ ಹೋದಾಗ ಒಂದು ಕರೆದು ಗೌರವ ಕೊಟ್ಟು ಕಾಫಿ ಕೊಟ್ಟು ಮಾತಾಡಿಸ್ತಾರೆ ಅಂದಾಗ ಆ ವ್ಯಕ್ತಿ ಮೇಲೆ ನನಗೆ ತುಂಬಾ ಗೌರವ ಇದೆ. ನನಗೆ ಪರ್ಸನಲ್ ಆಗಿ ಏನೋ ಕೆಲಸ ಮಾಡಿಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಂತಲ್ಲ, ಅವ್ರು ಸಿಕ್ಕಿದಾಗ ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ, ಅದನ್ನ ಮಾತಾಡ್ತಾ ಇದ್ವಿ ಅಷ್ಟೇ, ನಾವು ಬೇರೆ ಏನಿಲ್ಲ. ಸರ್, targeting December as a release date, and also 3 big movies coming in the same month, so it will be a celebration for Kannada cinema, we say, or a competition. It's a perspective about what exactly you want to look at it. You want it to look at it as a celebration, it is a celebration. You want to look at it as a competition, it is a competition. But then, are we doing it? No. We are doing only cinema. I'm working only for my producer. I'm working for only my film. I'm working for my fans, my industry, my theaters. It ends there. It ends there. And this is something as a competition. I don't want to get into that zone because that is not me. ಚಾಲೆಂಜ್ ಮಾಡಿಕೊಂಡು ಇಲ್ಲಿ ಪ್ರೂವ್ ಮಾಡಕ್ಕೆ ಖಂಡಿತ ನಾನು ಆ ಸ್ವಭಾವ ನನಗಿಲ್ಲ ಶಾರದಾ ಅವರೇ. ಜುಲೈ 5 ನಾನು ಒಂದು ಮಾತು ಹೇಳಿದ್ದೆ. ಅವತ್ತು ಹೇಳ್ಬೇಕಾದ್ರೆ ಯಾರ್ಯಾರು ಅನೌನ್ಸ್ ಮಾಡಿದ್ರು ನೀವು ನೋಡ್ಕೊಳ್ಳಿ, ನಿಮಗೆ ಉತ್ತರ ಸಿಗುತ್ತೆ. ಅಲ್ಲೇ ಇರ್ಬೇಕಾದ್ರೆ ನನಗೆ ಯಾಕೆ, ನನ್ನ ಹತ್ರ ನಿಜವಾಗ್ಲೂ ಹತ್ರ ವ್ಯಕ್ತಿತ್ವ ಇಲ್ಲ ಹೋಗಿ ಅವೆಲ್ಲ ಮಾಡ್ಕೊಂಡು ಕೂರಕ್ಕೆ. ನನ್ನ ನಿರ್ಮಾಪಕನ ನಾನು ಕಾಪಾಡಬೇಕು, ನನ್ನ ಸಿನಿಮಾ ನಾನು ಕಾಪಾಡಬೇಕು, ಅದಕ್ಕೋಸ್ಕರ ಹಗಲು ರಾತ್ರಿ ವರ್ಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ ಯಾವಾಗ್ಲೂ. ಆ ಧೈರ್ಯದಲ್ಲೇ ತಾನೇ ನಿಮ್ಮ ಮುಂದೆ ನಾನು ಅವತ್ತು ಜುಲೈ 5 ಮುಂದೆ ಪ್ರೆಸ್ ಮೀಟಿಂಗ್ ಕೂತ್ಕೊಂಡಾಗ ಹೇಳಿದ್ದು. ಈಗಿರ್ಬೇಕಾದ್ರೆ ಇವೆಲ್ಲ ನನಗೆ ಕೌಂಟೇ ಆಗಲ್ಲ ಶಾರದಾ. ಸರ್, ಇಷ್ಟು ವೇಗವಾಗಿ ಸಿನಿಮಾ ಶೂಟಿಂಗ್ ಮುಗಿಸೋ ಕಾರಣ ಏನ್ ಸರ್? ಅಂದ್ರೆ ಪ್ರತಿ ವರ್ಷಕ್ಕೆ 2 ಸಿನಿಮಾ ಬಿಡುಗಡೆ ಆಗಬೇಕು ಸ್ಟಾರ್ ನಟರಿಂದ ಅಂತ ಬೇಡಿಕೆ ಇತ್ತು. ಸೊ ಅದನ್ನ ಮಾಡೋಕ್ಕೋಸ್ಕರ ಏನಾದ್ರು ಮುಂದಾಗಿದ್ದೀರಾ ಅಂತ ನೋಡಿ ಸರ್? ಇಲ್ಲ ಸರ್, ಒಂದು ವರ್ಷದಲ್ಲಿ ಒಂದು ಸಿನಿಮಾ ಇರಲೇಬೇಕಾಗುತ್ತೆ. ಸೆಕೆಂಡ್, ಇನ್ನೊಂದೇನಾಗಿದೆ ಅಂದ್ರೆ, ಈ ಸಿನಿಮಾ ನಾವು ನನ್ನ ತಲೆಗೆ ಬಂದಿದ್ದು ಕರೆಕ್ಟ್ ಆಗಿ ಮಾಡಿದ್ರೆ ಇದು ನೀವು ಮುಗಿಸ್ಬೋದು ಅಂತ ಅನ್ಕೊಂಡಾಗ, ಅಂಡ್ ಆ ಸ್ಕ್ರಿಪ್ಟ್ ಆ ಟೈಮಿಗೆ ಮುಗೀತು. ಇಲ್ಲ ಅಂದಿದ್ರೆ ಬಹುಶಃ 1 ತಿಂಗಳು ಬೇಗ ಸ್ಟಾರ್ಟ್ ಮಾಡ್ತಾ ಇದ್ವಿ ಅನ್ನೋ ಗೊತ್ತಿಲ್ಲ. ಬಟ್ ಆ ಟೈಮಲ್ಲಿ ಕರೆಕ್ಟ್ ಅನ್ನಿಸ್ತು. ಅಂಡ್ ವೇಗವಾಗಿ ಯಾಕೆ ಅಂತಂದ್ರೆ, ಮಾಡಬಹುದು, ಮಾಡಕ್ಕಾಗತ್ತೆ. ಹೀಗಾದ್ರೆ ಆಕ್ಚುಲಿ ದ ನಂಬರ್ ಆಫ್ ಡೇಸ್ ವಿ ಸೇವ್ ಆನ್ ದ ರಿಲೀಸ್ helps us reduce the interest on the film. Interest as in money. So that is your first income and profit, alva, avaga. We nearly save about 5-6 crores if we actually work very well like this. So adala idkondu talal idkondu we are doing so. Sudeep sir, advance birthday wishes from my end. No Sharda, I don't take advances. I'm scared of advances. Yes. But thank you, yeah. Mark enters. Do we say so? Come again? Mark enters. Do we say so? You can say so. You can say anything, Sharda. I've never stopped you. No, that's the title of your next movie. You know, Sharda. You know. So baby has to be born on the time, otherwise it's called premature. Later also is a problem. Why are you so curious all the time? Hang on. Don't kill what we are supposed to do just because you want to do it. Don't do it. But they are dying. But there is no but.
You will know this evening. Anything else you can ask me. Okay. No, but this is again. Anything else you can ask me. Okay, Yeah. forget the title. You will know, 100% you will know. Correct? ಅದ್ರಲ್ಲಿ ಏನಿಲ್ಲ, ನಮ್ದೊಂದು ಹೇಳೋ ರೀತಿ ಇರುತ್ತೆ. ಕರೆಕ್ಟ್? ಇವಾಗ ನಮ್ಮ ಮನೆಗೆ ಬಂದಾಗ ನಾನು ಕೈಯಲ್ಲಿ ಕಾಫಿ ಕೊಡಕ್ಕಾಗತ್ತಾ? ಅಂದ್ರೆ ಕೈ ಡೀರಿ ಕಾಫಿ ಹಾಕ್ತೀನಿ ಅಂತ ಆಗುತ್ತಾ? ನನಗೊಂದು ಸ್ಟೈಲ್ ಇರುತ್ತೆ, ಒಂದು ಕಪ್ಪಲ್ಲಿ ಶಾರದಾ ಬಂದ್ರೆ ಯಾವ ತರ ಕಪ್ಪು, ಅದಕ್ಕೆ ಯಾವ ತರ ಇರಬೇಕು, ಅದೆಲ್ಲ ಇರುತ್ತಲ್ಲ. ನಾನು ಅದನ್ನ ವಾಂಟ್ ಟು ಪುಟ್ ಇಟ್ ಇನ್ ಅ ಪ್ಲಾಟರ್ ಅಂಡ್ ಗಿವ್ ಇಟ್. ಡಿಸೈಡ್ ಮಾಡ್ಬಿಟ್ಟು 3 years ಬೇಕು. ಆಗ್ಲಿ ಬಿಡಿ, ಅದೆಲ್ಲ ಬಿಡಿ, ಅದ್ ಬೇರೆ ವಿಚಾರ. See, people talking and a professional like you speaking this doesn't make sense, no. You have to wait. Today evening is for all of us, for me also. Post your superstardom, this is the first project, fastest project in your career. No, actually, we have done one more film faster. Kashi from Village, I think. That was the fastest ever in my life was that film. Fastest, even before I knew it was over. Yeah. This is not the fastest. If you are, adin hedak hodre, it is not the fastest, but I think on a larger scale of filmmaking, ಇದು ಬಹಳ ಅದ್ಭುತವಾಗಿ ಒಂದು ಪ್ಲಾನ್ ಮಾಡಿ. I give all the credit to my technical team, my art director, my DOP, choreographer, stunt choreographer, my director, my writer, because ಅಷ್ಟು ಚೆನ್ನಾಗಿ ಅವ್ರು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದು. ಪ್ಲಾನಿಂಗ್ ಮಾಡ್ಬಿಡ್ಬೋದು ಶಾರದಾ ಅವರೇ, ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಇಸ್ ವೇರ್ ವಿ ಗೋ ರಾಂಗ್. Something lessons learned, so should go like this. Now on projects should go like this. Yeah, there's one way of looking at it, ಶಾರದಾ. ಏನಕ್ಕಂದ್ರೆ ಒಂದು ಇವಾಗ ಫಾರ್ ಎಕ್ಸಾಂಪಲ್ ಬಜೆಟ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸಿನಿಮಾ ಇಸ್ ಬಿಕಮಿಂಗ್ ಟಫ್, ರೆವಿನ್ಯೂ ತೆಗೆಯೋದು ಕಷ್ಟ ಅಂತ ಅಂದಾಗ ದೇರ್ ಇಸ್ ಒನ್ ವೇ ವಿ ಕ್ಯಾನ್ ಆಪರೇಟ್ ಇಸ್ ಹೌ ಫಾಸ್ಟ್ ವಿ ಕ್ಯಾನ್ ಡೆಲಿವರ್. ಹೈ ಸರ್, ಸಾರಿ ಐ ಡಿಡ್ಂಟ್ ಸಿ ಯು. ಹೌ ಫಾಸ್ಟ್ ವಿ ಕ್ಯಾನ್ ಡೂ, ಹೌ ಫಾಸ್ಟ್ ವಿ ಕ್ಯಾನ್ ಡೆಲಿವರ್, ಅಂಡ್ ಅದೇ ನಿಮಗೆ ಆಕ್ಚುಲಿ saves a lot of money also. And public interest, no, it kind of keeps flying here and there. ಅದನ್ನು ನಾವು ಇಟ್ಕೊಂಡು ಕೂರೋದು ಬಹಳ ಕಷ್ಟ. ಯಾವ್ದೋ ಸಿನಿಮಾ ನಾವು ಅನೌನ್ಸ್ ಮಾಡಿದ್ವಿ ಅಂತ ತಕ್ಷಣ ಅವ್ರ ಇಂಟ್ರೆಸ್ಟ್ ನಮ್ಮಲ್ಲಿ ಇರುತ್ತೆ, ಆ ಸಿನಿಮಾ ಮೇಲೆ ಇಟ್ಕೊಂಡಿರುತ್ತೆ ಅನ್ನೋದು ಬಹಳ ಕಷ್ಟ ಆಗುತ್ತೆ. ಸೊ ಐ ಥಿಂಕ್ ಇಟ್ಸ್ ಬೆಟರ್ ದಟ್ ಯು ಅನೌನ್ಸ್, ಗೆಟ್ ಗೋಯಿಂಗ್ ವಿತ್ ಇಟ್, ಅಂಡ್ ಎಸ್ಪೆಷಲಿ ವೆನ್ ಇಟ್ ಇಸ್ ಅಚೀವಬಲ್. ಐ ವಿಲ್ ನೆವರ್ ಸೇ ಇಟ್ ಇಸ್ ಪಾಸಿಬಲ್ ವಿತ್ ಎವ್ರಿ ಫಿಲ್ಮ್. ಯಾಕಂದ್ರೆ ಇವಾಗ ನಾವು ಬಿಲ್ಲರಂಗ ಭಾಷೆ ಮಾಡಕ್ ಹೋದ್ರೆ ಈ ವೇಗದಲ್ಲಿ ಮಾಡೋದಕ್ಕಾಗೋದಿಲ್ಲ ನನಗೆ. ಯಾಕಂದ್ರೆ ಅದು ತುಂಬಾ ದೊಡ್ಡ ಸೆಟ್ಸ್ಗಳು, ತುಂಬಾ ಜಾಗ ಇದೆ, ತುಂಬಾ ಕಲಾವಿದರಿದ್ದಾರೆ, ವೇಕಪ್ಗೆ ರೆಡಿ ಆಗಕ್ಕೆ ಟೈಮ್ ಆಗುತ್ತೆ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ದೀಸ್ ಕೈಂಡ್ ಆಫ್ ಫಿಲ್ಮ್ಸ್ ವಿ ಕ್ಯಾನ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.